ಸಿದ್ದರಾಮಯ್ಯನವರನ್ನ ವೆಕೆಟ್ ಮಾಡಿಸಿದ ಮೇಲೆ ಈಗ ಈಡಿಗ ಸಮುದಾಯದಿಂದ ಹರಿಪ್ರಸಾದ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಇವರು ಅಹಿಂದ ಮತಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರಾ ಲೈಕ್ ಸಿದ್ದರಾಮಯ್ಯನವರು? ಐ ಡೋಂಟ್ ನೋ, ಇನ್ನು ಗೊತ್ತಿಲ್ಲ. ಅವರು ರಾಜಕಾರಣದಲ್ಲಿ ತುಂಬಾ ಅಷ್ಟು ಮೇನ್ ಸ್ಟ್ರೀಮ್ ಅಲ್ಲಿ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸಿ ಇರೋದನ್ನ ನಾವು ನೋಡಿಲ್ಲ ಯಾರು ಬಿ ಕೆ ಹರಿಪ್ರಸಾದ್ ಅವ್ರನ್ನ. ಸೊ ಮುಂದಿನ ದಿನಗಳಲ್ಲಿ ಅವ್ರನ್ನ ನಾವು ನೋಡಿರೋದು RSS ನ ಟಾರ್ಗೆಟ್ ಮಾಡೋದು. ಇವತ್ತು ನೋಡಿ RSS ನ ಯಾರ್ಯಾರು ಟಾರ್ಗೆಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಹುದ್ದೆಗಳೇ ಸಿಕ್ಕಿದೆ. ಲೈಕ್ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ RSS ನ ಟೀಕೆ ಮಾಡ್ತಾ ಇದ್ರು, ಅವ್ರು ಮುಖ್ಯಮಂತ್ರಿ ಆದ್ರು, ನಿರ್ಗಮಿಸಿದ್ರು. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ RSS ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾ ಇದ್ರು. ಆ ಸಂಘಟನೆಯ ಒಂದು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಅದಕ್ಕೆ ಬರ್ತಾ ಇರುವಂತಹ ದೇಣಿಗೆಗೆ ಸಂಬಂಧಪಟ್ಟಂತೆ ಮತ್ತು ಅದು ಯುವಕರ ಮನಸ್ಸಿನಲ್ಲಿ ಏನೋ ಒಂದು ವಿಷಬೀಜ ಬಿತ್ತುತ್ತಾ ಇದೆ ಅನ್ನೋ ಲೈನಲ್ಲಿ ಮಾತಾಡೋದು. ಸೊ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಸಚಿವರಾಗಿದ್ದಾರೆ, ಮತ್ತೆ ಅವ್ರಿಗೆ ಹೋಮ್ ಮಿನಿಸ್ಟ್ರಿಯನ್ನ ಕೊಡ್ತಾ ಇದ್ದಾರೆ. ದಟ್ ಈಸ್ ದಿ ನಂಬರ್ 2 ಪೊಸಿಷನ್ ಗವರ್ನಮೆಂಟಲ್ಲಿ. ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಕೂಡ ರಾಷ್ಟ್ರೀಯ ಸುಳ್ಳುಗಳ ಸಂಘ ಇದು RSS ಅಂತ ಸಮಯ ಸಿಕ್ಕಾಗ್ಲೆಲ್ಲ RSS ನ ಟೀಕೆ ಮಾಡೋಂಥವ್ರು ಬಿ ಕೆ ಹರಿಪ್ರಸಾದ್ ಅವರು. ಸೊ RSS ನ ಯಾರು ಕಟುವಾಗಿ ಟೀಕಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಕ್ಕಿವೆ.